ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಏಥರ್ ರಿಸ್ತಾ ಬೇಸ್ ಮಾಡೆಲ್ನಲ್ಲಿರುವ ಬ್ಲೂಟೂತ್ ಕನೆಕ್ಟಿವಿಟಿಯನ್ನು ನಮ್ಮ ಫೋನ್ನಲ್ಲಿರುವಂತಹ ಏಥರ್ ಆ್ಯಪ್ನ ಮುಖಾಂತರ ಯಾವ ರೀತಿ ಕನೆಕ್ಟ್ ಮಾಡ್ಬೋದು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದರ ಉಪಯೋಗ ಏನಂತ ಹೇಳಿದ್ರೆ, ನೀವು ವೆಹಿಕಲ್ ರೈಡ್ ಮಾಡ್ತಾ ಇದ್ದಾಗ ಯಾವುದೇ ಫೋನ್ ಕಾಲ್ ಬಂದು ಅದು ಡ್ಯಾಶ್ ಬೋರ್ಡ್ನಲ್ಲಿ ತೋರಿಸುತ್ತೆ. ಹಲೋ ಡಿಯರ್ ಫ್ರೆಂಡ್ಸ್, ಮೊಬೈಲ್ ಡಾಟಾನ ಆನ್ ಮಾಡಿದ್ದೇನೆ, ಅದೇ ರೀತಿ ಬ್ಲೂಟೂತ್ನ ಆನ್ ಮಾಡ್ತಾ ಇದ್ದೇನೆ. ಇಷ್ಟಾಗಿದೆ. ಇಷ್ಟಾದಮೇಲೆ ನೆಕ್ಸ್ಟಲ್ಲಿ ಏನು ಮಾಡ್ತೀನಿ, ನಾನು ವೆಹಿಕಲ್ನ ಸ್ಟಾರ್ಟ್ ಮಾಡಿದ್ದೇನೆ. ನೋಡ್ಬೋದು ವೆಹಿಕಲ್ ಸ್ಟಾರ್ಟ್ ಆಗಿದೆ. ಇಷ್ಟಾದಮೇಲೆ ಈಗ ನಾನೇನು ಮಾಡ್ತಾ ಇದ್ದೀನಿ, ಆ್ಯಪಿಗೆ ಹೋಗೋಣ. ಆ್ಯಪಿಗೆ ಹೋಗ್ತಾ ಇದ್ದೇನೆ. ಆ್ಯಪಿಗೆ ಹೋಗಿದ್ದೀನಿ. ಇಲ್ಲಿ ಆ್ಯಪಲ್ಲಿ ನೋಡ್ಬೋದು, ಇಲ್ಲಿ ಲೊಕೇಶನ್ ಟರ್ನ್ ಆನ್ ಕೊಟ್ಟೆ. ಅದಾದಮೇಲೆ ಟ್ಯಾಪ್ ಟು ಕನೆಕ್ಟ್ ಅಂತ ಬಂತು. ಅದಾದಮೇಲೆ ಆ್ಯಡ್ ಸ್ಕೂಟರ್ ಅಂತ ಕೊಟ್ಟೆ. ಆ್ಯಡ್ ಸ್ಕೂಟರ್ ಆದಮೇಲೆ ಗೆಟ್ ಸ್ಟಾರ್ಟೆಡ್ ಅಂತ ಕೊಟ್ಟಿದ್ದೇನೆ. ಇಲ್ಲಾದಮೇಲೆ ಇಲ್ಲಿ ನೋಡ್ಕೋಬೋದು ನೀವು, ಫೋನ್ ಕಾಲ್ ಲಾಕ್, ಕಾಂಟ್ಯಾಕ್ಟ್ ಆಕ್ಸೆಸ್ ರಿಕ್ವೈರ್ಡ್, ಮ್ಯಾನೇಜ್ ಕಾಲ್ಸ್ ಇದೆ, ನಿಯರ್ ಬೈ ಡಿವೈಸ್ ಆಕ್ಸೆಸ್ ಇದೆ, SMS ಆಕ್ಸೆಸ್ ಇದೆ. ಇದನ್ನು ನೆಕ್ಸ್ಟ್ ಅಂತ ಕೊಡಿ. ಇದಾದಮೇಲೆ ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ನೋಟಿಫಿಕೇಷನ್ಸ್ ಆನ್ ದ ಗೋ ಅಂತ ಇದೆ. ನೋಡ್ಬೋದು ನೀವು, ನೋಟಿಫಿಕೇಷನ್ಸ್ ಆನ್ ದ ಗೋ. ಇದು ಅನ್ಚೆಕ್ ಆಗಿತ್ತು ಅಂತ ಹೇಳಿದ್ರೆ ನೀವೇನು ಮಾಡ್ಕೋಬೇಕು, ಇದನ್ನು ಕ್ಲಿಕ್ ಮಾಡಿ ಏಥರ್ ಆ್ಯಪ್ನ ನೋಟಿಫಿಕೇಷನ್ಸ್ಗೆ ಅಲೋ ಕೊಡಬೇಕು. ಹಾಗಾಗಿ ಅದನ್ನು ಕ್ಲಿಕ್ ಮಾಡಿಕೊಂಡು ಓಕೆ ಕೊಡ್ತಾ ಹೋದರೆ ಇದು ಬರುತ್ತೆ. ಅದಾದಮೇಲೆ ನೋಡಿ ಸ್ಟಾರ್ಟ್ ಪ್ಯಾರಿಂಗ್ ಅಂತ ಕೊಟ್ಟೆ. ನೋಡಿ ಪ್ಯಾರಿಂಗಿಗೆ ಕೇಳ್ತಿದೆ, ಪ್ಯಾರ್ ಆ್ಯಂಡ್ ಕನೆಕ್ಟ್ ಅಂತ ಬಂತು. ಪ್ಯಾರ್ ಆ್ಯಂಡ್ ಕನೆಕ್ಟ್ ಅಂತ ಬಂತು, ಹೌದಾ. ಇಷ್ಟಾದಮೇಲೆ ಇಲ್ಲಿ ನೋಡಿ ಕೋಡ್ ಬಂತು, ಹೌದಾ. ಇದೇ ಕೋಡು ಇಲ್ಲೂ ಕಾಣಿಸ್ತಾ ಇದೆ ನಮಗೆ. ಇಲ್ಲಿ ಪ್ಯಾರ್ ಆ್ಯಂಡ್ ಕನೆಕ್ಟ್ ಅಂತ ಬಂತು. ನೋಡಿ ಈ ಕೋಡನ್ನು ಆಕ್ಸೆಪ್ಟ್ ಮಾಡಿ ಇದನ್ನು ಪ್ಯಾರ್ ಅಂತ ಕೊಡಿ. ಇದೇ ಕೋಡ್ ಬಂದಿದೆ ನಮಗೆ. ಇಲ್ಲಿ ಕೋಡ್ ಏನು ಬಂದಿದೆಯಲ್ಲೋ ಅದೇ ಈ ಮೊಬೈಲ್ನಲ್ಲಿ ಬಂದಿರೋದು, ಹೌದಾ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಪ್ರೆಸ್ ಟು ಕಾನ್ಫಿಗರ್ ಹೋಲ್ಡ್ ಟು ಕ್ಯಾನ್ಸಲ್ ಅಂತಿದೆ. ಇದನ್ನು ಪ್ರೆಸ್ ಮಾಡ್ತಿದ್ದೀನಿ ಜಾಯ್ಸ್ಟಿಕ್ಕಲ್ಲಿ. ಮಿಡ್ಲ್ ಒಂದ್ಸಲ ಪ್ರೆಸ್ ಮಾಡಿದೆ. ಅದಾದಮೇಲೆ ಇಲ್ಲಿ ಜಾಯ್ಸ್ಟಿಕ್ನಿಂದ ಅಪ್ವರ್ಡ್ ಮೂಮೆಂಟ್ ಮಾಡಿ ಇದನ್ನು ಓಕೆ ಕೊಟ್ಬಿಡಿ. ನೋಡಿ ಪ್ಯಾರಿಂಗ್ ಸಕ್ಸಸ್ಫುಲ್ ಅಂತ ಬಂತು, ಹೌದಾ. ಪ್ಯಾರಿಂಗ್ ಏನಾಗಿದೆ, ಸಕ್ಸಸ್ಫುಲ್ ಆಯಿತು. ಅದಾದಮೇಲೆ ಓಕೆ ಕೊಟ್ಬಿಡಿ. ಸೊ ಇಲ್ಲೇನು ಬಂದಿದೆ, ಕುಮಾರ್ಸ್ ರಿಸ್ತಾ ಅಂತ ಬಂದಿದೆ. ನಿಮಗೆ ಬ್ಲೂಟೂತ್ ಕನೆಕ್ಟ್ ಆಗಿದೆ. ಇಲ್ಲಿ ನೋಡಿ ಬ್ಲೂಟೂತ್ನ ಸಿಂಬಲು ಬಂದಿದೆ, ಹೌದಾ. ಇದನ್ನು ಬೇಕಾದರೆ ನೀವು ಎಕ್ಸಿಟ್ ಮಾಡ್ಬೋದು. ಸಪೋಸ್ ನನಗೆ ಯಾವುದಾದ್ರೂ ಒಂದು ಕಾಲ್ ಬಂತು ಅಂತ ತಿಳ್ಕೊಳ್ಳಿ. ಆವಾಗ ಏನಾಗುತ್ತೆ, ನಮ್ಮಲ್ಲಿ ಕಾಲ್ ಬಂತು ಅಂತ ಹೇಳ್ಕೊಳ್ಳಿ, ಇಲ್ಲಿ ಶೋ ಮಾಡುತ್ತೆ. ಈಗ ನೋಡಿ ಬ್ಲೂಟೂತ್ ಕನೆಕ್ಟೆಡ್ ಆಗಿದೆ. ನಾನು ಬೈಕಲ್ಲೂ ಅಷ್ಟೇ ನೋಡ್ಬೋದು, ಬ್ಲೂಟೂತ್ ಕನೆಕ್ಟ್ ಆಗಿದೆ, ಹೌದಾ. ಕನೆಕ್ಟೆಡ್ ಟು ಕುಮಾರ್ಸ್ ರಿಸ್ತಾ ಅಂತ ಇದೆ. ಈಗ ಒಂದು ಕಾಲ್ ಮಾಡ್ತಾ ಇದೆ. ಈಗ ಒಂದು ಕಾಲ್ ಬರ್ತದೆ ನೋಡಿ, ಬಂದಿದೆ ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನಾನು ಕಾಲ್ ಬಂದಿದೆ. ಅದೇ ರೀತಿ ಕಾಲ್ ಬಂದಿರೋದು ಇಲ್ಲೂ ಡಿಸ್ಪ್ಲೇ ಆಗಿದೆ. ಅಂದರೆ ನಾವು ರೈಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ ಸಂದರ್ಭದಲ್ಲಿ ನಾವು ಮೊಬೈಲು ಯಾವುದೇ ಒಂದು ಕಾಲ್ ಬಂದ್ರೂ ನಮಗೆ ಮೊಬೈಲಲ್ಲಿ ಗೊತ್ತಾಗಿಲ್ಲ ಅಂತ ಹೇಳಿದ್ರು ರೈಡ್ ಮಾಡುವಾಗ ಇಲ್ಲೇನು ಇನ್ಫಾರ್ಮೇಷನ್ಸ್ ಬರುತ್ತೆ, ಯಾರು ಕಾಲ್ ಮಾಡ್ತಿದ್ದಾರೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಹಾಗಾಗಿ ಬ್ಲೂಟೂತ್ ಕನೆಕ್ಟೆಡ್ ಆಗಿರೋದ್ರಿಂದ ಇದು ಶೋ ಆಗ್ತಾ ಇದೆ.